ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮಗೆ 2 ಒಗಟು ಕೇಳ್ತೀನಿ. ಯಾರೆಲ್ಲ ಕರೆಕ್ಟಾಗಿ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ನೋಡೋಣ ಯಾರೆಲ್ಲ ಮಾಡ್ತೀರಾ. ಒಗಟನ್ನು ಇಲ್ಲಿ ಮೆನ್ಷನ್ ಮಾಡ್ತೀನಿ, ಓದಿ ಕಮೆಂಟ್ ಮಾಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು VR ವಿಷ್ಣು ಕನ್ನಡ ವ್ಲಾಗ್ಸ್. ನಾನು ದೀಪಾ. ಮತ್ತೊಂದು ದಿನದ ನನ್ನ ಡೈಲಿ ರುಟೀನ್ ವ್ಲಾಗ್ ಜೊತೆ ಬಂದಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟಿಗೆ ಕಾಬಲ್ ಕಳ್ಳೆ ಗೊಜ್ಜು ಮಾಡೋಣ ಅಂಥೇಳಿ ನಾನು ಮಾಡೋ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಅದಕ್ಕೆ ಕಾಂಬಿನೇಷನ್ ಬಂದು ಪೂರಿ ಮಾಡ್ಕೊತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ರೇ ಏನು ಅಡುಗೆ ಮಾಡಲಿ, ಏನು ಸಾಂಬಾರು ಮಾಡಲಿ, ಏನು ಬ್ರೇಕ್ಫಾಸ್ಟ್ ಮಾಡಲಿ, ಇದೇ ತಲೆನೋವು ಎಲ್ಲ ಹೆಣ್ಮಕ್ಳಿಗೂ. ಲೈಫಲ್ಲಿ ಏನು ಯೋಚನೆ ಮಾಡ್ತಿರೋ ಇಲ್ಲೋ, ಅಡುಗೆ ಮಾಡೋದನ್ನ ಮಾತ್ರ ಪ್ರತಿದಿನ ಮಿಸ್ ಮಾಡ್ದಿರಾ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೇ ಮಾಡ್ತೀರಿ. ನಮ್ಮ ಹೆಣ್ಮಕ್ಳಿಗೆ ಒಬ್ಬೊಬ್ರಿಗೆ ಒಂದೊಂದು ಯೋಚನೆ ಇರುತ್ತೆ. ಮಕ್ಕಳಾದರೆ ಸ್ಕೂಲಲ್ಲಿ ಏನು ಓದಬೇಕು, ಏನು ಹೋಮ್ವರ್ಕ್ ಮಾಡಬೇಕು, ಇವತ್ತು ಏನು ಕೇಳ್ತಾರೆ ಅನ್ನೋದು ಯೋಚನೆ ಇರುತ್ತೆ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿಗೆ ಕಾಲೇಜಲ್ಲಿ ಏನು ಪೋರ್ಷನ್ ತಗೊತಾರೋ, ಏನು ಎಕ್ಸಾಮಲ್ಲಿ ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದು ಯೋಚನೆ ಇರುತ್ತೆ. ಅದೇ ಹೌಸ್ ವೈಫ್ ಅವ್ರ ಯೋಚನೆ ಬಂದು ಏನು ಅಡುಗೆ ಮಾಡಬೇಕು, ಏನು ಬ್ರೇಕ್ಫಾಸ್ಟ್ ಮಾಡಬೇಕು, ಇವತ್ತಿಗೆ ಏನೇನು ರೆಡಿ ಮಾಡ್ಕೊಬೇಕು ಅನ್ನೋದು ಯೋಚನೆ ಇರುತ್ತೆ. ಯೋಚನೆ ಮಾಡ್ದಿರ ದಿನ ಕಳೆದಿದ್ದೇ ಇಲ್ಲ ಅನಿಸುತ್ತೆ. ಯೋಚನೆ ಮಾಡೋಕ್ಕೋದ್ರೆ ಪ್ರತಿ ಕ್ಷಣ ಪ್ರತಿ ನಿಮಿಷವೂ ಒಂದೊಂದು ಯೋಚನೆಯಲ್ಲಿ ಒಂದೊಂದು ಟೆನ್ಷನ್ ಇದ್ದೇ ಇರುತ್ತೆ. ಲೈಫಲ್ಲಿ ಯೋಚನೆ ಮಾಡ್ದಿರೋ ವ್ಯಕ್ತಿನೇ ಇಲ್ಲ ಅನಿಸುತ್ತೆ. ಸೊ ಇವಾಗ ಬಂದು ನೋಡಿ, ಕಾಬಲ್ ಕಳ್ಳೆನ ಬೇಯಿಸಿ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಕಾಬಲ್ ಕಳ್ಳೆ ಕುಕ್ಕರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದೇ ಕುಕ್ಕರ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇವತ್ತು ಕಾಬಲ್ ಕಳ್ಳೆ ಗೊಜ್ಜು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ನಾನೇ ಓನಾಗಿ ಈ ಥರ ಮಾಡಿದ್ರೆ ಯಾವ ಥರ ರುಚಿ ಬರುತ್ತೆ ಅಂತ ಥಿಂಕ್ ಮಾಡಿ ಮಾಡ್ತಾ ಇದ್ದೀನಿ. ಆದರೆ ತುಂಬಾ ಚೆನ್ನಾಗಿತ್ತು ರುಚಿ ಅಂತೂ. ಮತ್ತು ಅನ್ನದ ಜೊತೆನೂ ತಿನ್ಬೋದು. ನಾವು ಮಧ್ಯಾಹ್ನ ಬಂದು ಅನ್ನ ಮಾಡಿಕೊಂಡು ಬಿಸಿ ಅನ್ನದ ಜೊತೆನೂ ತಿಂದರೆ ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಬಂದು ಪೂರಿ ಮಾಡ್ಕೊಂಡಿದ್ದೆ, ಅದೇ ಸ್ವಲ್ಪ ಮಿಕ್ಕಿತ್ತು. ಮತ್ತಿನ್ನೇನು ಸಾಂಬಾರು ಮಾಡೋದು, ಖಾಲಿ ಮಾಡೋಣ ಅಂಥೇಳಿ ಅದಕ್ಕೆ ಬಿಸಿಯನ್ನು ಮಾಡ್ಕೊಂಡಿದ್ದೆ. ಅದು ಕೂಡ ತುಂಬಾ ರುಚಿಯಾಗಿತ್ತು. ಖಂಡಿತ ನೀವು ಒಂದು ಸತಿ ಈ ಥರನೂ ಟ್ರೈ ಮಾಡಿ ನೋಡಿ. ಕಾಬಲ್ ಕಳ್ಳೆನ ಒಂದು ಸ್ವಲ್ಪ ಜಾಸ್ತಿಗೆ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಒಂದು 2-3 ವಿಸಿಲ್ ತೊಗೊಳ್ಳಿ, ಯಾಕಂದರೆ ಅದನ್ನು ನಾನು ಮ್ಯಾಶ್ ಮಾಡ್ಕೊತೀನಿ. ಹಾಗಾಗಿ ಒಂದು 4 ವಿಸಿಲ್ ತೊಗೊಂಡಿದ್ದೀನಿ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಅಂದರೆ ಟೊಮೊಟೊ ಬೇಗ ಸಾಫ್ಟ್ ಆಗಲಿ ಅನ್ನೋದಕ್ಕೋಸ್ಕರ. ಇವಾಗ ಟೊಮೊಟೊ ಸಾಫ್ಟ್ ಆಗೋಗಂಟ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನನ್ನ ಪ್ರತಿದಿನ ವಿಡಿಯೋ ನೋಡೋರು ಗೊತ್ತಾಗುತ್ತೆ, ನಾನು ಕೊತ್ತಂಬರಿ ಸೊಪ್ಪನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ತೀನಿ ಮೊದಲಿಗೆ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಕಾಬಲ್ ಕಳ್ಳೆ ಬೇಯಿಸಿಟ್ಕೊಂಡಿದ್ದೀರಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಬಂದು ಮ್ಯಾಶರಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಕಾಬಲ್ ಕಳ್ಳೆನ 3-4 ವಿಸಿಲ್ ತಗೊಂಡಿರೋದ್ರಿಂದ ಚೆನ್ನಾಗಿ ಬೆಂದಿದೆ. ಮ್ಯಾಶ್ ಮಾಡಿದ ತಕ್ಷಣ ಚೆನ್ನಾಗಿ ಮ್ಯಾಶ್ ಆಗ್ತಾಯಿದೆ. ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಈ ಥರ ಗೊಜ್ಜು ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಅದೇ ಥರ ಕಾಬಲ್ ಕಳ್ಳೆನೇ ಹಾಕಿ ಮಾಡಬಹುದು. ಅದು ಮಕ್ಕಳು ತಿನ್ನುವಾಗ ಒಂದೊಂದೇ ತಗೊಂಡು ತಿಂತಾರೆ, ಗೊಜ್ಜೆಲ್ಲ ಹಾಗೆ ಬಿಟ್ಬಿಡ್ತಾರೆ. ಈ ಥರ ಮಾಡಿದ್ರೆ ಗ್ರೇವಿ ಜೊತೆಗೆ ತಿಂತಾರೆ ಅಂತೇಳಿ ನಾನು ಈ ಥರ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ನೋಡಿ ತುಂಬ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋಗಂಟ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಇವಾಗ ಕೆಲವೊಂದು ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಇನ್ನು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊತೀನಿ. ಮಸಾಲೆ ಬಂದು ಇಷ್ಟೇ, ಬೇರೆ ಏನು ಮಸಾಲೆ ಇಲ್ಲ. ತುಂಬ ಸಿಂಪಲ್ಲಾಗಿ ತುಂಬ ರುಚಿಯಾಗಿ ಬರುತ್ತೆ. ಖಂಡಿತ ಟ್ರೈ ಮಾಡಿ, ಕ್ವಿಕ್ಕಾಗಿ ಆಗುತ್ತೆ, ತುಂಬ ಟೈಮ್ ಕೂಡ ತಗೊಳಲ್ಲ. ಸೊ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಚೆನ್ನಾಗಿ 1-2 ನಿಮಿಷ ಕುದಿಸ್ಕೊಂಡ್ರೆ ಕಾಬಲ್ ಕಳ್ಳೆ ಗೊಜ್ಜು ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿತ್ತು. ಪದೇ ಪದೇ ರುಚಿಯಾಗಿತ್ತು ಅಂತ ಹೇಳ್ತಾ ಇದ್ದೀನಿ, ಅಷ್ಟೊಂದು ಚೆನ್ನಾಗಿ ಬಂದಿತ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ಅದನ್ನು ಕುದಿಯೋಕೆ ಬಿಟ್ಟು ಇವಾಗ ನಾನು ಪೂರಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆಗೋ ಅಷ್ಟರಲ್ಲಿ ಒಂದಷ್ಟು ಪೂರಿ ಲಟ್ಟಿಸ್ಕೊಳ್ಳೋಣ ಅಂಥೇಳಿ ಎಲ್ಲ ಲಟ್ಟಿಸಿ ಒಂದು ಪ್ಲೇಟ್ ಮೇಲೆ ಹಾಕ್ಕೊತಾ ಇದ್ದೀನಿ. ಪೂರಿನೂ ಸಹ ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು. ಪೂರಿ ಮಾಡುವಾಗ 1-2 ಟಿಪ್ಸ್ ಹೇಳ್ತೀನಿ ನಾನು. ತುಂಬ ಜನ ಹೇಳ್ತಾರೆ ರವೆ ಹಾಕಿ ಮಾಡಿ ಉಬ್ಬಿ ಚೆನ್ನಾಗಿ ಬರುತ್ತೆ, ಮತ್ತು ಮೈದಾ ಹಿಟ್ಟು ಹಾಕಿ, ಸಕ್ಕರೆ ಹಾಕಿ, ಸೋಡಾ ಹಾಕಿ ಅಂತ ಹೇಳ್ತಾರೆ. ಅದು ಎಲ್ಲ ಏನು ಬೇಡ, ಗೋಧಿ ಹಿಟ್ಟಲ್ಲೇ ತುಂಬ ಚೆನ್ನಾಗಿ ಉಬ್ಬಿ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಮಾಡ್ಕೊಬೋದು. ಏನಂದರೆ ನಾವು ಹಸಿಟ್ಟು ಕಲಿಸ್ತೀರಲ್ವ, ಅದನ್ನು
1-2 ಅವರ್ 3 ಅವರು ನೆನೆಯಕ್ಕೆ ಬಿಟ್ಟು ಆಮೇಲೆ ಪೂರಿ ಮಾಡಿಕೊಂಡ್ರೆ ತುಂಬ ಸಾಫ್ಟಾಗಿ ಉಬ್ಬಿ ಚೆನ್ನಾಗಿ ಬಂದಿರುತ್ತೆ. ಮತ್ತು ಇನ್ನೊಂದು ಏನು ಟಿಪ್ಸ್ ಅಂದರೆ, ನಾವು ಇವಾಗ ಪೂರಿಗೆ ಎಲ್ಲ ಲಟ್ಸಿಟ್ಟಿದ್ದೀರಲ್ವ, ಅದು ಲಟ್ಸಿದ್ದಾದಮೇಲೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ತುಂಬ ಚೆನ್ನಾಗಿ ಎಣ್ಣೆ ಕಾದಿರುವಾಗ ನಾವು ಪೂರಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಲರು ಮತ್ತು ಉಬ್ಬಿ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ, ಒಳಗಡೆ ಎಲ್ಲ ಸಾಫ್ಟಾಗಿ ಬರುತ್ತೆ. ಎಣ್ಣೆ ಕಾಯ್ದಿರ ಹಾಕಿದಾಗ ಹಪ್ಪಳ ಥರ ಬರುತ್ತೆ. ಹಾಗಾಗಿ ಪೂರಿ ಮಾಡುವಾಗ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಳ್ಳಿ ಮತ್ತು ಹಸಿ ಹಿಟ್ಟನ್ನ 2-3 ಅವರ್ ಚೆನ್ನಾಗಿ ನೆನೆಸಿ ಆಮೇಲೆ ಪೂರಿ ಮಾಡ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿ ಪೂರಿ ಬರುತ್ತೆ. ನಾನು ಗೋಧಿ ಹಿಟ್ಟಲ್ಲೇ ಮಾಡ್ಕೊಂಡಿರೋದು, ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬರ್ತಾಯಿದೆ ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇವೆರಡು ಟಿಪ್ಸು ನಿಮಗೆ ಯೂಸ್ ಆಗ್ಬೋದು ಅಂದ್ಕೊತೀನಿ. ಸೊ ಇವಾಗೆಲ್ಲ ಪೂರಿ ಮಾಡಿಕೊಂಡು ಟೈಮ್ ಆಗಿತ್ತು, ಮಕ್ಕಳಿಗೆ ಬ್ರೇಕ್ಫಾಸ್ಟು ಹಾಗೆ ಕೊಡ್ತಾಯಿದ್ದೀನಿ. ಪೂರಿ ಮಾಡಿಕೊಂಡೆ ಅವರಿಗೆಲ್ಲ ಬ್ರೇಕ್ಫಾಸ್ಟ್ ಕೊಡ್ತಾಯಿದ್ದೀನಿ. ಸೊ ಒಂದು 5-6 ಪೂರಿ ಲಟ್ಸ್ಕೊಂಡಿದ್ದೆ ಎಣ್ಣೆ ಬಿಸಿ ಆಗೋ ಅಷ್ಟರಲ್ಲಿ. ಅದನ್ನು ಫಸ್ಟಿಗೆ ಮಾಡ್ಕೊತಾ ಇದ್ದೀನಿ. ಒಂದು ಸೈಡಲ್ಲಿ ನಮ್ಮ ಯಜಮಾನ್ರು ಬಂದು ಎಲ್ಪ್ ಮಾಡ್ತಾಯಿದ್ದಾರೆ, ಅವ್ರು ಲಟ್ಸಿ ಹಾಕ್ತಾಯಿದ್ದಾರೆ, ನಾನು ಪೂರಿ ಮಾಡ್ಕೊತಾ ಇದ್ದೀನಿ. ಅವ್ರಿಗೇನಾದರೂ ಟೈಮ್ ಇದ್ದರೆ ಈ ಥರ ಎಲ್ಪ್ ಮಾಡ್ತಾರೆ, ಇಲ್ಲ ಅಂದರೆ ನಾನೇ ತೀಡ್ಕೊಂಡು ಹಾಗೆ ಪೂರಿ ಮಾಡ್ಕೊತಾ ಇರ್ತೀನಿ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಪೂರಿ ಅಂತ. ನೀವು ಇದೇ ಥರ ನಾನು ಹೇಳಿದ್ದು ಟಿಪ್ಸನ್ನು ಟ್ರೈ ಮಾಡಿ ನೋಡಿ, ಖಂಡಿತ ಪೂರಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೋಡಿ, ಈ ಕಡೆ ಕಾಬಲ್ ಗೊಜ್ಜು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಚೆನ್ನಾಗಿ 1-2 ನಿಮಿಷ ಕುದಿಸ್ಕೊಂಡೆ. ಪರ್ಫೆಕ್ಟಾಗಿ ಉಪ್ಪು ಖಾರ ಹುಳಿ ಎಲ್ಲನೂ ತುಂಬ ಚೆನ್ನಾಗಿತ್ತು, ಡಿಫ್ರೆಂಟಾಗಿತ್ತು. ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಟ್ರೈ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ, ಓಕೆನಾ. ಇವಾಗ ಮಕ್ಕಳಿಗೆಲ್ಲ ಕೊಟ್ಟೆ, ಮಕ್ಕಳೆಲ್ಲ ಸ್ಕೂಲ್ಗೆಲ್ಲ ಹೋಗಿದ್ದಾಯಿತು. ತಿರ್ಗಾ ಅವ್ರಿಗೆ ಎಕ್ಸಾಮ್ ನಡೀತಾ ಇರೋದ್ರಿಂದ 11:15 ಬಂದುಬಿಡ್ತಾರೆ. ಹಾಗೆ ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗಿ ಮತ್ತೆ ಬರುವಾಗ ಕಲ್ಲಂಗಡಿ ತೊಗೊಂಬಂದಿದ್ರು. ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಈ ಥರ ಕಲ್ಲಂಗಡಿ ಮತ್ತು ಕರ್ಬೂಜ ಹಣ್ಣು, ಎಳ್ನೀರು ಮತ್ತು ಲೆಮನ್ ಜ್ಯೂಸು ಈ ಥರದ್ದೆಲ್ಲ ಮಾಡಿಕೊಂಡು ತುಂಬ ಕುಡಿಬೇಕು. ಜಾಸ್ತಿ ನೀರು ಕುಡಿಬೇಕು ಅನಿಸುತ್ತೆ, ಹಾಗಾಗಿ ತುಂಬ ನೀರು ಕುಡಿಯೋಕ್ಕಾಗಲ್ಲ. ಅದ್ರ ಬದಲು ಈ ಥರ ಕಲ್ಲಂಗಡಿ ಮತ್ತು ಕರ್ಬೂಜನ ಜ್ಯೂಸು, ನಿಂಬೆಹಣ್ಣು ಜ್ಯೂಸು, ಎಳ್ನೀರು ಕುಡಿಯೋದ್ರಿಂದ ನಮ್ಮ ದೇಹಕ್ಕೂ ತುಂಬ ಒಳ್ಳೆಯದು. ಬಿಸಿಲು ಟೈಮಲ್ಲಿ ಆದಷ್ಟು ಮಜ್ಜಿಗೆ ಕುಡೀರಿ, ಮಜ್ಜಿಗೆ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಇವಾಗ ಸಂಜೆ ಆಯಿತು, ಸಂಜೆ ಒಂದು ಸ್ಕಿನ್ ಪ್ಯಾಕ್ ಹಾಕ್ಕೊಂಡು ಆಮೇಲೆ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಆ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಖಂಡಿತ ಹೋಗಿ ಆ ಫೇಸ್ ಪ್ಯಾಕ್ನ ನೀವು ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಇವಾಗ ನೈಟಿಗೆ ಬಂದು ಹೆಸರು ಕಾಳು ಹುಳಿ ಮಾಡ್ಕೊಳ್ಳೋಣ ಅಂತೇಳಿ ಹೆಸರು ಕಾಳನ್ನ ಹುರ್ಕೊತಾ ಇದ್ದೀನಿ. ಹುರಿದಿದ್ದಾದಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊನ ಎಣ್ಣೆಲಿ ಹುರ್ಕೊಂಡಿದ್ದೀನಿ. ಅದಕ್ಕೆ ಹೆಸರು ಕಾಳು ಮತ್ತು ಹುಣಸೆಹಣ್ಣು, ಸಾಂಬಾರು ಪುಡಿ ಮತ್ತು ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡು ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಹೆಸರು ಕಾಳು ನೋಡಿ ಈ ಥರ ಹುರ್ಕೊಂಡ್ರೆ ಸಾಕು, ತುಂಬ ಜಾಸ್ತಿನೂ ಹುರ್ಕೊಬಾರ್ದು, ಸೀದೋದಂಗೆ ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡ್ರೆ ಆಗುತ್ತೆ. ಇವಾಗ ಒಗ್ಗರಣೆ ಹಾಕ್ಕೊಂಡು ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಕುದಿ ಬಂದಮೇಲೆ ನಾವೇನು ಹೆಸರು ಕಾಳು ಹುರಿದು ಇಟ್ಕೊಂಡಿದ್ದೀರೋ ಇವಾಗ ಹಾಕ್ಕೊಬೇಕಾಗುತ್ತೆ. ಸಾಂಬಾರು ಒಂದು ಕುದಿ ಬಂದಮೇಲೆ ಹೆಸರು ಕಾಳನ್ನ ಹಾಕ್ಕೊಂಡು ಮತ್ತು ಇನ್ನೊಂದು 2 ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಕುದಿಸ್ಕೊಂಡ್ರೆ ಹೆಸರು ಕಾಳು ಹುಳಿ ಸಾಂಬಾರು ರೆಡಿ ಆಗುತ್ತೆ. ಇದಂತೂ ಸಿಟಿಯಲ್ಲೆಲ್ಲ ಮಾಡಲ್ಲ, ಇವಾಗೆಲ್ಲ ಇದೆಲ್ಲ ಕಮ್ಮಿ, ಇದೆಲ್ಲ ಹಳ್ಳಿಗಳ ಕಡೆ ತುಂಬ ಮಾಡ್ತಾರೆ. ಈ ಸಾಂಬಾರಿಗೆ ಮುದ್ದೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಮುದ್ದೆ, ಅನ್ನ, ಸಾಂಬಾರು ಮಾಡಿಕೊಂಡೆ ಈ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.